ನೀವೆಲ್ಲರೂ ಕೂಡ ನೀಟ್ ರಿಸಲ್ಟ್ ನೋಡಾದ್ಮೇಲೆ ನೀವು ಎಷ್ಟೊಂದು ಜನ ನಿದ್ದೆ ಮಾಡಿರಲ್ಲ, ಮತ್ತೆ ಎಷ್ಟೊಂದು ಜನ ನೀವು ಟೆನ್ಷನ್ ಮಾಡ್ಕೊಂಡಿರ್ತೀರಾ. ನೆಕ್ಸ್ಟ್ ಏನ್ ಮಾಡಬೇಕು, ಇವಾಗ ನಂಗೆ ಸೀಟ್ ಸಿಗುತ್ತಾ ಸಿಗಲ್ವಾ, ಈ ರೀತಿ ಒಂದು ಕನ್ಫ್ಯೂಷನ್ ಅಲ್ಲೇ ಇರ್ತೀರಾ. ನೀಟ್ ರಿಸಲ್ಟ್ ಬಂದಾದ್ಮೇಲೆ ಇವಾಗ ಕಟ್ ಆಫ್ ಅಲ್ಲಿ ಯಾವ ರೀತಿ ಚೇಂಜಸ್ ಆಗಿದೆ ಮತ್ತೆ ಏನೇನು ಚೇಂಜಸ್ ಆಗುತ್ತೆ ಇವಾಗ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮತ್ತೆ ನೀಟ್ ರಿಸಲ್ಟ್ ಬಂದಾದ್ಮೇಲೆ ನೆಕ್ಸ್ಟ್ ಏನು ಪ್ರೋಸೆಸ್ ಎಲ್ಲದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ವರ್ಷ ನೀವೇನಾದ್ರೂ ಕರ್ನಾಟಕದಲ್ಲಿ ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟುಕೊನೋರ್ಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ನಿಮ್ಗೆ ಏನಾದ್ರೂ ಒಂದು ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಸರ್ವಿಸ್ ಬೇಕಾಗಿದೆ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಯಾರಿಗೆ ನೀಡ್ ಇರುತ್ತೆ ಅವ್ರ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ನೀವು ಸ್ಟಡಿ ಅಬ್ರಾಡ್ MBBS ನೋಡ್ತಾ ಇದ್ರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ನಿಮ್ಗೆ ಅಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನೋರ್ಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳುವಂತ ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ, ನೀಟ್ ರಿಸಲ್ಟ್ ಬಂದಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್. ಅದು ಇವತ್ತು 17ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. 24ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ನಿಮ್ಮ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಕ್ಕೆ, ನೀಟ್ ಕೌನ್ಸಿಲಿಂಗ್ ನ ಕರ್ನಾಟಕದಲ್ಲಿ ನೀವು ಅಟೆಂಡ್ ಮಾಡಕ್ಕೆ. ಕಾಂಪಿಟೇಷನ್ ಬ್ರೇಕ್ ಡೌನ್ ಮಾಡೋಣ. ಯಾವ ರೀತಿ ಒಂದು ಕಾಂಪಿಟೇಷನ್ ಈ ವರ್ಷ ಇದೆ, ಏನೇನ್ ಚೇಂಜಸ್ ಗಳಾಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಅನ್ನೋದನ್ನ. ಓಕೆನಾ, ಇಲ್ಲಿ ನೋಡಿ, ಈ ಇಯರ್ ಏನಾಗಿದೆ ಅಂದ್ರೆ ರಿಜಿಸ್ಟ್ರೇಷನ್ ಲಾಸ್ಟ್ ಇಯರ್ ಏನ್ ಇದೆಯಲ್ಲ ಸೇಮ್ ಅದೇ ಲೆವೆಲ್ ಇದೆ ಅಂತ ಏನ್ ಇನ್ಕ್ರೀಸಿಂಗ್ ಇಲ್ಲ. ಆದ್ರೆ ಅಪಿಯರ್ ಆಗಿರೋರ ಸಂಖ್ಯೆ ಸ್ವಲ್ಪ ಕಮ್ಮಿ ಇದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡ್ಕೊಂಡ್ರೆ. ಏನಕ್ಕೆ ಅಂದ್ರೆ ನೀಟ್ ಎಕ್ಸಾಮ್ ನ 2ನೇ ಸಲ ಕಂಡಕ್ಟ್ ಮಾಡಿದ್ರಲ್ಲ ಅದಕ್ಕೋಸ್ಕರ. ಓಕೆನಾ, ಮತ್ತೆ ಈ ಇಯರ್ ಫೀಮೇಲ್ ಸ್ಟೂಡೆಂಟ್ಸ್ ಗಳು ಜಾಸ್ತಿ ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ, ಮೇಲ್ ಸ್ಟೂಡೆಂಟ್ಸ್ ಗಳು ಕಮ್ಮಿ ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ. ಮತ್ತೆ ಅಪಿಯರ್ ಸಂಖ್ಯೆನೂ ಕೂಡ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಮೇಲ್ ಸ್ಟೂಡೆಂಟ್ಸ್ 8 ಲ್ಯಾಕ್ ಇದಾರೆ, ಫೀಮೇಲ್ 11 ಲ್ಯಾಕ್ ಇದಾರೆ. ಕ್ವಾಲಿಫೈ ಆಗಿರೋದು ಮೇಲು 4 ಲ್ಯಾಕ್ ಸಮಥಿಂಗ್ ಇದೆ, ಫೀಮೇಲು 6 ಲ್ಯಾಕ್ ಸಮಥಿಂಗ್ ಇದೆ. ಓಕೆನಾ, ಮತ್ತೆ ನೆಕ್ಸ್ಟ್ ಕ್ಯಾಟಗರಿ ವೈಸ್ ಬರೋದಾದ್ರೆ ಇಲ್ಲಿ ನೋಡಿ, ಯಾವಾಗ್ಲೂ ಕೂಡ OBC ಮತ್ತೆ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳೇ ಜಾಸ್ತಿ ಇರ್ತಾರೆ. ಈ ವರ್ಷನೂ ಕೂಡ ಅಷ್ಟೇ. ಇಲ್ಲಿ ನೋಡಬಹುದು, ಜನರಲ್ ಮತ್ತೆ OBC ಸ್ಟೂಡೆಂಟ್ಸ್ ಗಳೇ ಜಾಸ್ತಿ ಕೌನ್ಸಿಲಿಂಗ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, SC ST ಮತ್ತೆ EWS ಗೆ ಕಂಪೇರ್ ಮಾಡ್ಕೊಂಡ್ರೆ. ಓಕೆನಾ, ಈ ಒಂದು ಟ್ರೆಂಡ್ ಅದೇ ರೀತಿ ಹೋಗಿದೆ ಕ್ಯಾಟಗರಿ ವೈಸ್ ಇದು. ಮತ್ತೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಇಯರ್ ಬಂದ್ಬಿಟ್ಟು ಕಮ್ಮಿ ಜನ ಸ್ಟೂಡೆಂಟ್ಸ್ ಗಳು ಎಕ್ಸಾಮ್ ಗೆ ಅಪಿಯರ್ ಆಗಿದ್ದಾರೆ. ಯಾಕಂದ್ರೆ ನೀಟ್ ಎಕ್ಸಾಮ್ 2ನೇ ಸಲ ಅವ್ರು ಕಂಡಕ್ಟ್ ಮಾಡಿದ್ರಿಂದ. ಎಲ್ಲರೂ ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಇಲ್ಲಿ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಇಯರ್ ಎಲ್ಲಾ ಕ್ಯಾಟಗರಿಲೂ ಕೂಡ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಗಳು ಕ್ವಾಲಿಫೈ ಆಗಿರೋದು ಕಮ್ಮಿ ಸ್ಟೂಡೆಂಟ್ಸ್ ಇದ್ದಾರೆ. ಇಲ್ಲಿ ಫಾರ್ ಕಂಪ್ಯಾರಿಸನ್ ನೋಡಬಹುದಾಗಿರುತ್ತೆ, OBC ಲಾಸ್ಟ್ ಇಯರ್ 948 ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ದಾರೆ ಎಕ್ಸಾಮ್ ಗೆ ರಿಜಿಸ್ಟರ್ ಮಾಡ್ಕೊಂಡು. ಕ್ವಾಲಿಫೈ ಆಗಿರೋದು ಬಂದ್ಬಿಟ್ಟು 564. ಓಕೆನಾ, ಈ ವರ್ಷ ಸೇಮ್ ಅದೇ ರೇಂಜ್ ಅಲ್ಲಿ ಇದೆ, 952. ಆದ್ರೆ ಕ್ವಾಲಿಫೈ ಆಗಿರೋದು 512,000. ಓಕೆನಾ, ಡ್ರಾಪ್ ಆಗಿರೋ ಪರ್ಸೆಂಟೇಜ್ ಬಂದ್ಬಿಟ್ಟು -9.3% ಡ್ರಾಪ್ ಆಗಿದೆ. SC 5.7%, ST 5.2%, ಜನರಲ್ ಅಲ್ಲಿ 14.1%, EWS 2.1%. ಇಷ್ಟು ಕ್ವಾಲಿಫೈಯಿಂಗ್ ಅಲ್ಲಿ ಡ್ರಾಪ್ ಆಗಿದ್ದಾರೆ. ಅಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಇಯರ್ ಇಷ್ಟು ಸ್ಟೂಡೆಂಟ್ಸ್ ಗಳು ಒಂದು ಕಮ್ಮಿ ಜನ ಕ್ವಾಲಿಫೈ ಆಗಿದ್ದಾರೆ ಈ ವರ್ಷ. ಇಲ್ಲಿ ನೀವು ನೋಡಬಹುದು, ಈ ವರ್ಷ ಎಷ್ಟು ಜನ ಸ್ಟೂಡೆಂಟ್ಸ್ ರಿಜಿಸ್ಟರ್ ಆಗಿದ್ದಾರೆ ಎಕ್ಸಾಮ್ಗೆ ಅಂದ್ರೆ 22 ಲಕ್ಷ ಸಮಥಿಂಗ್, ಅಪಿಯರ್ ಆಗಿದ್ದು 19 ಲಕ್ಷ ಸಮಥಿಂಗ್, ಕ್ವಾಲಿಫೈ ಆಗಿರೋದು ಈಗ 11 ಲಕ್ಷ ಜನ ಸಮಥಿಂಗ್ ಕ್ವಾಲಿಫೈ ಆಗಿದ್ದಾರೆ. ಓಕೆನಾ, ಮತ್ತೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಗ್ಗೆನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡಬಹುದಾಗಿರುತ್ತೆ. ಇಲ್ಲಿ ಪ್ರತಿ ವರ್ಷ ಯಾವ ರೀತಿ ಒಂದು ಟ್ರೆಂಡ್ ಚೇಂಜಸ್ ಆಗುತ್ತೆ ಅನ್ನೋದು. ಇಲ್ಲಿ 2020-24 ಅಲ್ಲಿ ಕ್ವಾಲಿಫೈ ಆಗಿದ್ದು 11,65,000 ಜನ, ಆದ್ರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇದ್ದು 162. ನೆಕ್ಸ್ಟ್ ಇಲ್ಲಿ OBC ಗೆ 127 ಇತ್ತು. ಇಲ್ಲಿ 2020-25 ಅಲ್ಲಿ ಕ್ವಾಲಿಫೈ ಆಗಿರೋ ಸ್ಟೂಡೆಂಟ್ಸ್ ಗಳು 11 ಲ್ಯಾಕ್, ಆದ್ರೆ ಇಲ್ಲಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ 144, 113 ಇತ್ತು OBC ಗೆ. ಇಲ್ಲಿ 2020-26 ಅಲ್ಲಿ ಏನಾಗಿದೆ ಅಂದ್ರೆ ಕಟ್ ಆಫ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ನ ಜಾಸ್ತಿ ಇನ್ಕ್ರೀಸ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಕ್ವಾಲಿಫೈ ಆಗಿರೋ ಸ್ಟೂಡೆಂಟ್ಸ್ ಗಳು ತುಂಬಾ ಕಮ್ಮಿ ಇದ್ದಾರೆ, 996. ಆದ್ರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು 213 ಇದೆ ಅನ್ರಿಸರ್ವ್ ಕ್ಯಾಟಗರಿಗೆ. OBC ಕ್ಯಾಟಗರಿಗೆ ಬಂದ್ಬಿಟ್ಟು 212, 117 ಕೊಟ್ಟಿದ್ದಾರೆ. ಮಿನಿಮಮ್ 117 ಮಾರ್ಕ್ಸ್ ತೆಗೆದಿದ್ರೆ ಮಾತ್ರ ನೀವು ಒಂದು ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಕ್ ಸಾಧ್ಯ. ಇಲ್ಲಿ ನಾವು ಓವರ್ ಆಲ್ ಸಮರಿ ಆಫ್ ದ ವಿಡಿಯೋ ಬಗ್ಗೆ ಬರೋದಾದ್ರೆ, ಈ ವರ್ಷ ಕೌನ್ಸಿಲಿಂಗ್ ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದವರು 2,79,743 ಜನ ಸ್ಟೂಡೆಂಟ್ಸ್ ಗಳು. ಆದ್ರೆ ಈ ವರ್ಷ 4 ಪಟ್ಟು ಸ್ಟೂಡೆಂಟ್ಸ್ ಗಳು ಎಕ್ಸಾಮ್ ಬರ್ದಿಲ್ಲ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡ್ಕೊಂಡ್ರೆ. ಅಂದ್ರೆ 2,79,848 ಸ್ಟೂಡೆಂಟ್ಸ್ ಗಳು ಎಕ್ಸಾಮ್ ಗೆ ಅಪಿಯರ್ ಆಗಿಲ್ಲ. ಮತ್ತೆ ಲಾಸ್ಟ್ 2 ಇಯರ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ವರ್ಷ ಕ್ವಾಲಿಫೈಯಿಂಗ್ ಕಟ್ ಆಫ್ ಮಾರ್ಕ್ಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತೆ ಪ್ರತಿ ವರ್ಷದ ರೀತಿನೂ ಈ ವರ್ಷನೂ ಕೂಡ ಫೀಮೇಲ್ ಸ್ಟೂಡೆಂಟ್ಸ್ ಗಳೇ ಜಾಸ್ತಿ ಇದ್ದಾರೆ. ಮತ್ತೆ ನಿಮ್ಗೆ ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ, ಡಿಕ್ರೀಸ್ ಆಗುತ್ತಾ, ಅಥವಾ ರಿಸಲ್ಟ್ ಗಿಂತ ಮುಂಚೆ ಇತ್ತೆಲ್ಲ ಸೇಮ್ ಅದೇ ರೀತಿ ಇರುತ್ತಾ, ಇದ್ರ ಬಗ್ಗೆ ನಿಮ್ಗೆ ಸೆಪರೇಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೇಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರಿಗೆ ಸಹಾಯ ಆಗುತ್ತೆ ಅನ್ಸುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.